ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅಪ್ಪು ಅಗಲಿ ಇಂದಿಗೆ 4 ವರ್ಷ. ರಾಜರತ್ನನ ಪುಣ್ಯ ಸ್ಮರಣೆಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ದಂಡು. ಕುಟುಂಬಸ್ಥರಿಂದ ಪೂಜೆ. ದೊಡ್ಡ ಮನೆಯ ರಾಜಕುಮಾರನ ನೆನಪಲ್ಲಿ ಕರುನಾಡು. ಚಂಡಮಾರುತದ ಪರಿಣಾಮದ ಹೊಡೆತ. ಕಾಪು ಭಾಗದ ಕಡಲ ತೀರದಲ್ಲಿ ಕಡಲ್ ಕೊರೆತ. ಸಮುದ್ರದ ಅಲೆಗಳ ಹೊಡೆತಕ್ಕೆ ತತ್ತರಿಸಿದ ಮಟ್ಟು ಬೀಚ್. ಇನ್ನು 3-4 ದಿನ ಕಟ್ಟೆಚ್ಚರಿಕೆ ಹವಾಮಾನ ಇಲಾಖೆ ಸೂಚನೆ. ನವೆಂಬರ್ ಕ್ರಾಂತಿಯಲ್ಲೇ ಸಿಎಂ ಸ್ಥಾನ ಪಡೆಯೋಕೆ ಡಿಕೆಶಿ ಪಣ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸಜ್ಜು. ನನಗೆ ಸಿಎಂ ಸ್ಥಾನ ಕೊಟ್ರೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವೆ ಅಂತ ಭರವಸೆ ಕೊಟ್ಟು ಕುರ್ಚಿ ಪಡೆಯೋ ಪ್ಲಾನ್. ಚಿಕ್ಕಮಗಳೂರಲ್ಲಿ ಶಾಲಾ ಶಿಕ್ಷಕಿ ಮೇಲೆ ಮಾರಣಾಂತಿಕ ಹಲ್ಲೆ. ಮಾರಣಾಂತಿಕ ದಾಳಿ ನಡೆಸಿದ್ದ 26 ವರ್ಷದ ಭವಿತ್ ಅರೆಸ್ಟ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮೇಲೆ ದುಷ್ಕೃತ್ಯದ ಶಂಕೆ. ಪೊಲೀಸರಿಂದ ವಿಚಾರಣೆ. ದಿಂಬು ಹಾಸಿಗೆ ಬೇಕು ಅಂತ ಕೋರ್ಟ್ಗೆ ದರ್ಶನ್ ಮನವಿ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿಂದು ಆದೇಶ. ಜೈಲಧಿಕಾರಿಗಳ ನಡೆ ಚಾಲೆಂಜ್ ಮಾಡಿರುವ ಚಾಲೆಂಜ್ ಸ್ಟಾರ್ಗೆ ಸಿಗತ್ತಾ ಜಯ? ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಿರೋ ಮಹಿಳೆಯರೇ ಟಾರ್ಗೆಟ್. ಪಾರ್ಟ್ ಟೈಮ್ ಕೆಲಸದ ಆಮಿಷ ಒಡ್ಡಿ ಬೆಳಗಾವಿಯಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿಗೆ ಕೋಟಿ ಪಂಗನಾಮ. ಬಾಬಾ ಸಾಹೇಬ್ ಕೋಳ್ಕರ್ ವಿರುದ್ಧ ದೂರು. ಎಚ್ಚರ. ORS ತೆಗೆದುಕೊಳ್ಳೋದಕ್ಕೂ ಮುಂಚೆ ಎಚ್ಚರ. ಕೆಲವೆಡೆ ORS ಹೆಸರಿನಲ್ಲಿ ಎನರ್ಜಿ ಡ್ರಿಂಕ್ಗಳ ಮಾರಾಟ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಆತಂಕ. ಆಸ್ಪತ್ರೆ ಬಿಲ್ ಕಟ್ಟಿಲ್ಲ ಅಂತ ಮೃತದೇಹ ನೀಡದ ಆರೋಪ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ವಿರುದ್ಧ ಮೃತ ವೃದ್ಧೆ ಕುಟುಂಬ ಆಕ್ರೋಶ. ಕೊನೆಗೆ 27 ಲಕ್ಷ ಬಿಲ್ ಕಟ್ಟಿ ಮೃತದೇಹ ಪಡೆದ ಕುಟುಂಬಸ್ಥರು. ಬೇಲೂರು ಬಳಿಯ ಹೊಯ್ಸಳರ ಕಾಲದ ಚಿಕ್ಕ ಬ್ಯಾಡಿಗೆರೆ ದೊಡ್ಡ ಕೆರೆ ಒತ್ತುವರಿ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಶಾಸಕ HK ಸುರೇಶ್ ಭರವಸೆ. ಇನ್ನು2-3 ದಿನಗಳಲ್ಲೇ ತೆರವು ಕಾರ್ಯ ನಿರೀಕ್ಷೆ. ಐಷಾರಾಮಿ ಜೀವನಕ್ಕಾಗಿ ಕಳ್ಳತನ. ಪ್ಯಾನ್ ಕರ್ನಾಟಕದಲ್ಲಿ ಕೈ ಚಳಕ. ಕುಖ್ಯಾತ ಖದೀಮರಿಬ್ಬರನ್ನ ಬಂಧಿಸಿದ ವಿದ್ಯಾರಣ್ಯಪುರ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.